ಕುತುಬುದ್ದೀನ್ ಐಬಕ್ಕನ ವ್ಯಕ್ತಿತ್ವ ಮತ್ತು ಸಾಧನೆಗಳ ವಿಶ್ಲೇಷಣೆ ಹೇಗೆ, ಅವನ ಒಂದು ವೈಯಕ್ತಿಕ ಜೀವನ, ವ್ಯಕ್ತಿತ್ವ ಯಾವ ರೀತಿ ಇತ್ತು. ಕುತುಬುದ್ದೀನ್ ಐಬಕ್ ಭಾರತದಲ್ಲಿ ಟರ್ಕರ ಆಳ್ವಿಕೆಯನ್ನ ಸ್ಥಾಪನೆ ಮಾಡ. ಇವ ತನ್ನ ದೊರೆಯಾಗಿರ್ತಕ್ಕಂಥ ಮೊಹಮ್ಮದ್ ಗೋರಿಗೆ ಬಹಳ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಮೊಹಮ್ಮದ್ ಗೋರಿಗೆ ಭಾರತದಲ್ಲಿ ಪ್ರದೇಶಗಳನ್ನ ಆಳ್ವಿಕೆ ಮಾಡಲಿಕ್ಕೆ ಮತ್ತು ಗೆದ್ದುಕೊಳ್ಳಲು ಒಂದು ಪ್ರಮುಖವಾದ ಪಾತ್ರ ಕುತುಬುದ್ದೀನ್ ಐಬಕ್ನದಾಗಿತ್ತು. ಸುಲ್ತಾನ್ ಮೊಹಮ್ಮದ್ ಗೋರಿಗೆ ಗುಲಾಮರಗಳಲ್ಲಿಯೇ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಕುತುಬುದ್ದೀನ್ ಐಬಕ್ಕನ ಗುಣ ಅವನಿಗೆ ಬಹಳ ಇಷ್ಟ ಆಗಿತ್ತು. ಮತ್ತು ಕುತುಬುದ್ದೀನ್ ಐಬಕ್ ತನ್ನ ಸ್ವಂತ ಪರಿಶ್ರಮದ ಮೇಲೆ ಸುಲ್ತಾನ್ ಎಂಬ ಪದವಿಗೆ ಏರಿದವ. ಅವನಲ್ಲಿ ಒಂದು ಒಳ್ಳೆಯ ನಿಷ್ಠೆ ಇತ್ತು, ಉದಾರತೆ ಇತ್ತು, ಧೈರ್ಯ ಇತ್ತು, ಕೆಚ್ಚದೆ ಇತ್ತು, ನ್ಯಾಯಪರತೆ ಇತ್ತು. ಕುತುಬುದ್ದೀನ್ ಐಬಕ್ ಕೆಚ್ಚಿನ ಮತ್ತು ಬಿಚ್ಚು ಮನಸ್ಸಿನ ವ್ಯಕ್ತಿಯಾಗಿದ್ದ. ಬಹಳ ಉದಾರಿಯಾಗಿದ್ದ. ಧೈರ್ಯ ಮತ್ತು ಯುದ್ಧದಲ್ಲಿ ಧೈರ್ಯ ಮತ್ತು ಶೌರ್ಯಗಳನ್ನ ತೋರಿಸುವ ವ್ಯಕ್ತಿಯಾಗಿದ್ದ. ವೈರಿಗಳನ್ನ ಸೆದೆಬಡಿದು ಅವರನ್ನ ಪಾತಾಳಕ್ಕೆ ಹುಗಿದು ಹಾಕುವ ಶಕ್ತಿ ಕುತುಬುದ್ದೀನ್ ಐಬಕ್ಕನಿಗೆ ಇತ್ತು. ಕುತುಬುದ್ದೀನ್ ಐಬಕ್ಕನಲ್ಲಿ ಯಾವುದೇ ರೀತಿ ಮೇಲು ಕೀಳು ಅನ್ನುವ ನ್ಯಾಯ ಇರಲಿಲ್ಲ. ಯಾರು ತಪ್ಪು ಮಾಡ್ತಾರ ಅವರಿಗೆ ತಪ್ಪಿನ ಶಿಕ್ಷೆ ಆಗ್ತಿತ್ತು. ನ್ಯಾಯ ಇದ್ದ ಕಡೆ ನ್ಯಾಯವನ್ನು ಒದಗಿಸ್ತಿದ್ದ. ತನ್ನ ಅವಧಿಯಲ್ಲಿ ಇಸ್ಲಾಂ ಧರ್ಮವನ್ನ ಒಂದು ಒಳ್ಳೆ ರೀತಿಯ ಪ್ರಗತಿಗೆ ಕುತುಬುದ್ದೀನ್ ಐಬಕ್ ತಂದ. ಕುತುಬುದ್ದೀನ್ ಐಬಕ್ ಬಹುಮಾನವನ್ನ ನೀಡುವ ರೂಢಿ ಕುತುಬುದ್ದೀನ್ ಐಬಕ್ಕನಿಗೆ ಇತ್ತು. ಅರಸರಿಗೆ ಲಕ್ಷಗಳ ರೂಪದಲ್ಲಿ ದಾನವನ್ನ ಮಾಡ್ತಿದ್ದ. ಹೀಗಾಗಿ ಅವನಿಗೆ ಲಾಖಭಕ್ಷ ಅಂತ ಬಿರುದಿತ್ತು. ರೂಪಾಯಿಗಳನ್ನ ಲಕ್ಷಗಳ ರೂಪದಲ್ಲಿ ಕುತುಬುದ್ದೀನ್ ಐಬಕ್ ಕೊಡ್ತಿದ್ದ. ಹೀಗಾಗಿ ಅವನಿಗೆ ಲಾಖಭಕ್ಷ ಅಂತ ಬಿರುದಿತ್ತು. ಕುತುಬುದ್ದೀನ್ ಐಬಕ್ಕನ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯಲ್ಲಿ ಯಾವುದೇ ಪಕ್ಷಪಾತ ಇರಲಿಲ್ಲ. ತೋಳ ಮತ್ತು ಕುರಿ ಒಂದೇ ಕಡೆ ನೀರು ಕುಡಿಯುವ ಪದ್ಧತಿ ಅವನ ಒಂದು ಆಸ್ಥಾನದಲ್ಲಿ ಇತ್ತು. ಕುತುಬುದ್ದೀನ್ ಐಬಕ್ ತನ್ನ ಅರಸನಿಗೆ ಒಳ್ಳೆ ನಿಷ್ಠಾವಂತನಾಗಿದ್ದ. ಯಾವುದೇ ರೀತಿಯ ಮೋಸಗಾರಿಕೆ ಇಲ್ಲದೆ ದೂರದೃಷ್ಟಿಯುಳ್ಳ ವೈರಿಗಳನ್ನ ಸೆದೆಬಡಿದು ತನ್ನ ಅರಸನಿಗೆ ಏನು ದಕ್ಕಿಸಬೇಕಾಗಿತ್ತಲ್ಲ ಅದನ್ನು ದಕ್ಕಿಸಿಕೊಡುವ ಸಾಮರ್ಥ್ಯ ಕುತುಬುದ್ದೀನ್ ಐಬಕ್ಕನಲ್ಲಿ ಇತ್ತು. ಕುತುಬುದ್ದೀನ್ ಐಬಕ್ನನ್ನ ತಾಜುಲ್ ಮಾಸಿರ್ ಎಂಬ ಗ್ರಂಥದಲ್ಲಿ ಹೊಗಳಿದ್ದಾರೆ. ಕುತುಬುದ್ದೀನ್ ಐಬಕ್ ಕುವಾತುಲ್ ಇಸ್ಲಾಂ ಮಸೀದಿ ಮತ್ತು ದೈದಿನ್ ಕಾ ಜೋಂಪ್ರಾ ಅನ್ನುವ 2 ಮಸೀದಿಗಳನ್ನ ಕಟ್ಟಿಸಿದ. ಕುತುಬುದ್ದೀನ್ ಐಬಕ್ ಭಾರತದ ಟರ್ಕಿಶ್ ಸಾಮ್ರಾಜ್ಯಕ್ಕೂ ಮಧ್ಯ ಏಷ್ಯಾದ ರಾಜಕೀಯ ಗಜ್ನಿಯ ಸುಲ್ತಾನರ ಹತೋಟಿಗೆ ಬಹುಬೇಗ ಮುಕ್ತಿ ಹಾಡಿದ. ಇದು ಕುತುಬುದ್ದೀನ್ ಐಬಕ್ಕನ ನಿಷ್ಠೆ ಮತ್ತು ಪ್ರಾಮಾಣಿಕತೆ, ತನ್ನ ಅರಸನಿಗೆ ತೋರಿರತಕ್ಕಂಥ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಧೈರ್ಯ, ಶೌರ್ಯ, ಪಕ್ಷಪಾತ, ಅವನ ಒಂದು
ಸಾಮ್ರಾಜ್ಯದಲ್ಲಿ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆ ಸಂಕ್ಷಿಪ್ತ ತಿಳಿದುಕೊಂಡಿವೆ.